ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಏನು ಸುದ್ದಿ, ದ್ವಿತೀಯ PUC ಪೇಪರ್ ಲೀಕ್ ಆಗಿದೆಯಾ, ನಿಜಾನಾ, ಏನು ಸುದ್ದಿ ವೈರಲ್ ಆಗ್ತಾ ಇದೆ, ಹೌದಾ ಅಂತ ಹೇಳಿ ನೀವು ನೋಡಿರ್ತೀರ. ಬನ್ನಿ ವಿಡಿಯೋನ ತಿಳಿಸ್ಕೊಡ್ತೀನಿ. ಹೌದು, ನಿಜ, ಕನ್ಫರ್ಮೇಷನ್ ಆಗಿದೆ, ದ್ವಿತೀಯ PUC ಪೇಪರ್ ಕೂಡ ಲೀಕ್ ಆಗಿದೆ ಅಂತ. ಯಾವ ವಿಷಯ, ಯಾವತ್ತು FIR ಆಗಿರೋದು, ಯಾಕೆ, ಮರುಪರೀಕ್ಷೆ ಎಕ್ಸಾಮ್ ಆಗುತ್ತಾ ಏನೋ ಅಂತ ತಿಳಿಸ್ಕೊಡ್ತೀನಿ. ಮೇನ್ ಥಿಂಗ್ ನೋಡೋದಾದರೆ ಮಾರ್ಚ್ 3ನೇ ತಾರೀಕು ಈ ರೀತಿ ಪೇಪರ್ ಲೀಕ್ ಆಗಿರೋ ಘಟನೆ ಬಂದ್ಬಿಟ್ಟು ಬೆಳಕಿಗೆ ಬಂದಿದೆ. ಏನಾಗಿದೆ ಅಂದರೆ ಪರೀಕ್ಷೆಗೂ ಮುಂಚೆ, ನೀವು ಪರೀಕ್ಷೆ ಬರೆಯೋದು ಅದಕ್ಕಿಂತ ಮುಂಚೆ ಲೀಕ್ ಆಗಿಲ್ಲ, ಪರೀಕ್ಷೆ ಬರೆಯೋ ಸಮಯದಲ್ಲಿ ಲೀಕ್ ಆಗಿದೆ. ನೀವು ಏನಂದರೆ ಪರೀಕ್ಷೆ ಶುರುವಾಗಿ 1 ಗಂಟೆ 1 ಅವರ್ ಒಳಗಡೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಮಾಹಿತಿಗಳು ಬರ್ತಾ ಇದೆ. ಮಾರ್ಚ್ 3ರಂದು PUC ಮ್ಯಾಥಮೆಟಿಕ್ಸ್ ಗಣಿತ ಪರೀಕ್ಷೆದು ಲೀಕ್ ಆಗಿದೆ ಅಂತ ಕೂಡ ಮಾಹಿತಿ ಬರ್ತದೆ. ಪ್ರಶ್ನೆ ಪತ್ರಿಕೆಯ 39, 40, 45 ಈ 3 ಕ್ವಶನ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ಹರಿದಾಡ್ತಾ ಇತ್ತು ಅಂತ ಹೇಳಿದ್ದಾರೆ. ಈ ಘಟನೆ ಕೂಡ ವೈರಲ್ ಆಗಿದೆ. ಇದು ನಡೆದಿರೋದು ಎಲ್ಲಿ ಅಂದರೆ ರಾಯಚೂರಿನ ಲಿಂಗಸೂರಿನ ತಾಲೂಕಿನ ಕೆಲವು ಪರೀಕ್ಷಾ ಕೇಂದ್ರದಲ್ಲಿ ಈ ರೀತಿ ನಡೆದಿದೆ. ಆರಂಭವಾದ ಗಂಟೆ ಒಳಗಡೆ ಇದು ಲೀಕ್ ಆಗಿದೆ ಅಂತೇಳಿ ಆರೋಪ ಕೂಡ ಕೇಳಿ ಬಂದಿದೆ. ಇದು ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಪ್ರಶ್ನೆ ಕೂಡ ಹಂಚಿಕೆ ಆಗಿತ್ತು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಪೋಷಕರು ಈ ಬಗ್ಗೆ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಇದರಿಂದ ಮರುಪರೀಕ್ಷೆ ಎಕ್ಸಾಮ್ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಎಕ್ಸಾಮ್ ಮಾಡಬೇಕು ಅಂತ. ಪ್ರಾಬಬಲಿ ಪರೀಕ್ಷಾ ಶುರು ಆದ ನಂತರವೇ ಲೀಕ್ ಆಗಿರೋದು. ಆ ನಿಟ್ಟಿನಲ್ಲಿ ಯಾರಿಗೂ ಕೂಡ ಜಾಸ್ತಿ ಸರ್ಕ್ಯುಲೇಟ್ ಆಗಿರೋ ಸಾಧ್ಯತೆ ಕಡಿಮೆ. ಎಕ್ಸಾಮ್ ಆಗಬೇಕಾಗಿದ್ರೆ ಮುಂಚೆನೇ ಡಿಸಿಷನ್ ತೆಗೆದುಕೊಳ್ಬೇಕಿತ್ತು. ಆ ನಿಟ್ಟಿನಲ್ಲಿ ಎಕ್ಸಾಮ್ ಆಗೋ ಸಾಧ್ಯತೆ ಕೂಡ ಕಡಿಮೆ ಅಂದರೆ ಇಷ್ಟಪಡ್ತೀನಿ. ಇನ್ನು ತಹಶೀಲ್ದಾರ್, ರಾಯಚೂರು ಲಿಂಗಸೂರು ತಹಶೀಲ್ದಾರ್ ಅವರಿಗೆ ದೂರು ಕೊಟ್ಟಿದ್ದಾರೆ. FIR ಕೂಡ ಆಗಿದೆ, ಪ್ರಕರಣ ಕೂಡ ದಾಖಲಾಗಿದ್ದಾರೆ. ತನಿಖೆ ನಂತರವೇ ಯಾರು ಲೀಕ್ ಮಾಡಿರೋದು, ಯಾವ ವರ್ಷದ್ದು ಅಂತೇಳಿ ಮಾಹಿತಿ ಗೊತ್ತಾಗುತ್ತೆ. ಸದ್ಯಕ್ಕೆ ಅದೇ ವರ್ಷದ್ದು ಮ್ಯಾಥಮೆಟಿಕ್ಸೇ ಲೀಕ್ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಕ್ವಶನ್ಸ್ ಕೂಡ ಮೆನ್ಷನ್ ಕೂಡ ಮಾಡಿದ್ದಾರೆ. ಒಟ್ಟಾರೆ ತನಿಖೆ ಮಾಡಿ ತೀರ್ಮಾನ ಕೈಗೊಳ್ತಾರೆ. ಇದರಿಂದ ಪದೇ ವಿದ್ಯಾರ್ಥಿಗಳಿಗೆ ಗೊಂದಲ ಆಗಬೇಡಿ, ಟೆನ್ಷನ್ ಆಗಬೇಡಿ. ಮರುಪರೀಕ್ಷೆ ಸಾಧ್ಯತೆ ಕಡಿಮೆ. ಆಲ್ರೆಡಿ ಟೈಮ್ ಕೂಡ ಆಗಿದೆ. ನಂತರ 2ನೇ ಅಪ್ಡೇಟ್ ಬಂದ್ಬಿಟ್ಟು ಇಲ್ಲಿ ಏನಾಗಿದೆ ಅಂದರೆ, ನೀವು ನಂಬ್ತಿರೋ ಬಿಡ್ತಿರೋ, ಕಲಬುರಗಿಯಲ್ಲಿ ಒಬ್ಬ ಕಾಂಗ್ರೆಸ್ ನಾಯಕಿ, ಒಬ್ಬ ಕಾಂಗ್ರೆಸ್ ಲೀಡರ್ ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ನ ಬಳಸ್ಕೊಂಡು ಏನು ಮಾಡಿದ್ದಾಳೆ ಅಂದರೆ, ಒಬ್ಬ ವಿದ್ಯಾರ್ಥಿನ ಬದಲು, ಅವರ ರಿಲೇಟಿವ್ಸ್ ಅವರು ಇರಬೇಕು ಅನ್ಸುತ್ತೆ, ಒಬ್ಬ ವಿದ್ಯಾರ್ಥಿನ ಬದಲು ಈಕೆನೇ ಹೋಗಿ ಎಕ್ಸಾಮ್ ಕೂಡ ಬರೆದಿದ್ದಾಳೆ. ಆಗ ಅಲ್ಲಿ ಯಾರೋ ಪ್ರಶ್ನೆ ಮಾಡಿದ್ದಕ್ಕೆ ಸಿಕ್ಕಾಕೊಂಡಿದ್ದಾಳೆ. ಈ ರೀತಿ ಕಾಪಿ ಮಾಡ್ತಾ ಇದ್ದಿದ್ದು, ಬೇರೆಯವರ ಬದಲು ಎಕ್ಸಾಮ್ ಬರೀತಾ ಇದ್ದಿದ್ದು. ನಂತರ FIR ಆಗಿ ಪೊಲೀಸ್ ಅವರು ಕೂಡ ಅರೆಸ್ಟ್ ಕೂಡ ಮಾಡಿದ್ದಾರೆ. ಈ ರೀತಿ ಬೆಳವಣಿಗೆ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಪರೀಕ್ಷೆನ ಕೂಡ ಬರೆಯೋಕ್ಕೆ ಹೋಗಿ ಈ ರೀತಿ ಸಿಕ್ಕಾಕೊಂಡಿರೋ ಘಟನೆ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಕೂಡ ನಡೆದಿದೆ. ಈ ವಿಡಿಯೋ ಸಾರಾಂಶ ಬಂದ್ಬಿಟ್ಟು PUC ಮ್ಯಾಥಮೆಟಿಕ್ಸ್ ಪೇಪರ್ ಲೀಕ್ ಆಗಿದೆ, ಅದರ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸರ್ಕ್ಯುಲೇಟ್ ಆಗಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ತನಿಖೆ ಮಾಡಬೇಕು, ತನಿಖೆ ಮಾಡಿದ ನಂತರ ಮಾಹಿತಿ ಬರುತ್ತೆ. ಎಕ್ಸಾಮ್ ಮರುಪರೀಕ್ಷೆ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗೆ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.